ಎಲ್ಲರಿಗೂ ನಮಸ್ಕಾರ. ವಂಗಿರಣ ಎಜುಕೇಷನಲ್ ಚಾನಲ್ಗೆ ಸ್ವಾಗತ. ನಾವು ಕಳೆದ ತರಗತಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ 1 ಅಂಕದ ಮಾದರಿ ಪ್ರಶ್ನೋತ್ತರಗಳ ಬಗ್ಗೆ ಅಧ್ಯಯನ ಮಾಡಿದ್ದೆವು. ಈ ಒಂದು ತರಗತಿಯಲ್ಲಿಯೂ ಕೂಡ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ 1 ಅಂಕದ ಮಾದರಿ ಪ್ರಶ್ನೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀನಿ. ಈ ಒಂದು ಮಾದರಿ ಪ್ರಶ್ನೆಗಳು ಪರೀಕ್ಷೆಗಳಲ್ಲಿ ಕೇಳುವಂತಹ ಸಂಭವ ಇರುತ್ತೆ ನೋಡಿ. ಮೊದಲನೇ ಪ್ರಶ್ನೆಗೆ ಹೋಗೋಣ. ಮೊದಲನೇ ಪ್ರಶ್ನೆ ಏನಿದೆ ನೋಡಿ, ಅವಧಾನದ ತಾಯಿ ಅನ್ನುವಂಥದ್ದು ಯಾವುದು? ನೋಡಿ, ಆಸಕ್ತಿ, ಜ್ಞಾನ, ಬುದ್ಧಿಶಕ್ತಿ, ಅಭಿಕ್ಷಮತೆ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಸಕ್ತಿ ಅನ್ನುವಂಥದ್ದು. ನಾವು ಆಸಕ್ತಿಯನ್ನು ಅವಧಾನದ ತಾಯಿ ಅಂತ ಹೇಳ್ತೀವಿ. ಆಸಕ್ತಿಯೇ ಕಲಿಕೆಗೆ ಮೂಲ ಕಾರಣ ಅಂತ ಹೇಳ್ತೀವಿ. ಮಗುವಿನಲ್ಲಿ ಆಸಕ್ತಿ ಮೂಡಿಸಲಿಕ್ಕೆ ಶಿಕ್ಷಕರಾದಂಥವರು ಬಹಳ ಪ್ರಯತ್ನ ಪಡಬೇಕಾಗತ್ತೆ. ಆಸಕ್ತಿ ಇದ್ದರೆ ಆ ಕಲಿಕೆಯು ಕೂಡ ದೃಢಗೊಳ್ಳುತ್ತೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ ಎ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ ಏನಿದೆ ನೋಡಿ, ಸ್ಟ್ರಾಂಗ್ರವರ ಉದ್ಯೋಗ ತಪಶೀಲು ಪಟ್ಟಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ನೋಡಿ, ಈ ರೀತಿಯಾಗಿರುವಂತಹ ಪ್ರಶ್ನೆಗಳು ಕೇಳುವಂತಹ ಸಂಭವತೆ ಜಾಸ್ತಿ ಇದೆ ನೋಡಿ. ಅಭಿಕ್ಷಮತೆ, ಆಸಕ್ತಿ, ಮನೋಧೋರಣೆ, ಆಪ್ಷನ್ಸ್ ಡಿ ಬುದ್ಧಿಶಕ್ತಿ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಸಕ್ತಿ ಅನ್ನುವಂಥದ್ದು. ಇಲ್ಲಿ ಸ್ಟ್ರಾಂಗ್ರವರ ಉದ್ಯೋಗ ತಪಶೀಲು ಪಟ್ಟಿ ಅನ್ನುವಂಥದ್ದು ಆಸಕ್ತಿಯನ್ನು ಮಕ್ಕಳಲ್ಲಿ ನಾವು ಆಸಕ್ತಿಯನ್ನು ಹುಟ್ಟಿಸ್ಲಿಕ್ಕೆ ಬಳಕೆ ಮಾಡುವಂತಹ ಒಂದು ತಪಶೀಲು ಪಟ್ಟಿಯಾಗಿದೆ ಅನ್ನುವಂಥದ್ದು. ನೆಕ್ಸ್ಟು ಮುಂದಿನ ಪ್ರಶ್ನೆ, ಮೊಟ್ಟ ಮೊದಲ ಬಾರಿಗೆ ಮೌಲ್ಯಗಳನ್ನು ಕ್ರಮಬದ್ಧವಾಗಿ ಅಳೆಯುವಂತಹ ಮೌಲ್ಯಗಳ ಅಧ್ಯಯನ ಎಂಬ ಸಾಧನವನ್ನು ರೂಪಿಸಿದವರು ಯಾರು ಅನ್ನುವಂಥದ್ದು. ಆಪ್ಷನ್ಸ್ ಎ ಆಲ್ಫೋರ್ಡ್ ವರ್ನೋನ್ ಲಿಂಡ್ಸೆ ಅವರು, ಆಪ್ಷನ್ಸ್ ಬಿ ಎಲ್.ವಿ. ಗಾರ್ಡನ್ ಮತ್ತು ಹೋಲ್ಡ್ಸ್ಮನ್, ಆಪ್ಷನ್ ಸಿ ಸ್ಕಿನ್ನರ್ ಮತ್ತು ಹಲ್ ಅನ್ನುವಂಥವ್ರು, ಆಪ್ಷನ್ಸ್ ಡಿ ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಎ ಅನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ. 1960ರ ನಂತರ ಮೌಲ್ಯಗಳ ಬಗ್ಗೆ ಅಳತೆ ಮಾಡಲಿಕ್ಕೆ ಇವ್ರು ಏನು ಮಾಡಿದ್ರು ಅಂತಂದರೆ ಸರಿಯಾಗಿರುವಂಥ ರೀತಿಯಲ್ಲಿ ಸಾಧನವನ್ನು ಕಂಡುಹಿಡಿದ್ರು ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಎಜುಕೇಷನಿಂಗ್ ಎಕ್ಸ್ಪೆಕ್ಟೇಷನಲ್ ಚಿಲ್ಡ್ರನ್ ಕೃತಿ ರಚಿಸಿದವರು ಯಾರು ಅನ್ನುವಂಥದ್ದು. ನೋಡಿ, ಎಜುಕೇಟಿಂಗ್ ಎಕ್ಸೆಪ್ಷನಲ್ ಚಿಲ್ಡ್ರನ್ ಕೃತಿ ರಚಿಸಿದವರು ಯಾರು ಅನ್ನುವಂಥದ್ದು. ಆಪ್ಷನ್ಸ್ ಎ ಡಬ್ಲ್ಯೂ.ಎಂ. ಕ್ರುಕ್ಷಾಂಕ್, ಆಪ್ಷನ್ಸ್ ಬಿ ಶಾಮ್ಯುಯಲ್ ಎ ಕ್ರಿಕ್, ಆಪ್ಷನ್ಸ್ ಸಿ ಲಾಯ್ಡ್ ಎಂ ಡನ್, ಆಪ್ಷನ್ಸ್ ಡಿ ಆಲ್ಫ್ರೆಡ್ ಬೀನ್ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಶಾಮ್ಯುಯಲ್ ಎ ಕ್ರಿಕ್ ಅನ್ನುವಂಥವ್ರು ಏನು ಮಾಡ್ತಾರೆ, ಮಗುವಿನ ಕುರಿತಾಗಿ ಎಜುಕೇಟಿಂಗ್ ಎಕ್ಸ್ಪೆಷನಲ್ ಚಿಲ್ಡ್ರನ್ ಅನ್ನುವಂತಹ ಕೃತಿಯನ್ನು ರಚನೆ ಮಾಡ್ತಾರೆ ನೋಡಿ. ಇದು ವಿಶಿಷ್ಟ ಮಕ್ಕಳ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡ್ತದೆ ನೋಡ್ರಿ. ಏನು ಅಂತಂದರೆ ವಿಶಿಷ್ಟ ಮಕ್ಕಳ ಶಿಕ್ಷಣದ ಬಗ್ಗೆ ತಿಳಿಸಿಕೊಡುತ್ತೆ ಈ ಕೃತಿ. ವಿಶಿಷ್ಟ ಮಕ್ಕಳ ಅಂದರೆ ವಿಶಿಷ್ಟ ಅನ್ನುವಂಥದ್ದು ಪ್ರತಿಭಾನ್ವಿತರಾಗಿರ್ಬೋದು ಅಥವಾ ಏನೂ ಕಲಿಯದೇ ಇರುವಂಥ ಮಕ್ಕಳು ಕೂಡ ಇದು ಒಳಗೊಂಡಿದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪ್ರತಿಭಾವಂತ ಮಕ್ಕಳೆಂದರೆ ಬುದ್ಧಿಶಕ್ತಿ ಸೂಚ್ಯಂಕ 140 ಮತ್ತು ಅದಕ್ಕಿಂತ ಹೆಚ್ಚು ಬುದ್ಧಿಶಕ್ತಿ ಹೊಂದಿರುವವರು. ಈ ಹೇಳಿಕೆಯನ್ನು ಕೊಟ್ಟಿರುವಂಥವ್ರು ಯಾರು ಅನ್ನುವಂಥದ್ದು. ಆಪ್ಷನ್ಸ್ ಎ ಹ್ಯಾವಿಗ್ ಹರ್ಸ್ಟ್, ಆಪ್ಷನ್ಸ್ ಬಿ ಟರ್ಮನ್, ಆಪ್ಷನ್ಸ್ ಸಿ ಗಿಲ್ಫರ್ಡ್, ಆಪ್ಷನ್ಸ್ ಡಿ ವಿಟ್ಟಿ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಬಿ ಟರ್ಮನ್ ಅನ್ನುವಂಥ ಒಬ್ಬ ವಿದ್ವಾಂಸ ಮನೋವಿಜ್ಞಾನಿ ಏನು ಹೇಳ್ತಾನೆ ಅಂತಂದರೆ ಪ್ರತಿಭಾವಂತ ಮಕ್ಕಳು ಯಾರು ಅಂತಂದರೆ ಅವರ ಒಂದು ಬುದ್ಧಿಶಕ್ತಿ IQ ಪ್ರಮಾಣ ಎಷ್ಟಿರುತ್ತೆ ಅಂತಂದರೆ IQನ ಪ್ರಮಾಣ 140ಕ್ಕಿಂತಲೂ ಕೂಡ ಹೆಚ್ಚಾಗಿರುತ್ತೆ ಅನ್ನುವಂಥದ್ದು ಇವರ ಒಂದು ಹೇಳಿಕೆ ಆಗಿದೆ. ಈ ಪ್ರಶ್ನೆ ಆಗಿದೆ ನೋಡಿ. ಈ ರೀತಿಯಾಗಿರುವಂಥ ಪ್ರಶ್ನೆಗಳು ಕೇಳುವಂತಹ ಸಂಭವನೀಯತೆ ಹೆಚ್ಚಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 6ನೇ ಪ್ರಶ್ನೆ ಇದೆ ನೋಡಿ, ಹ್ಯಾವಿಗ್ ಹರ್ಸ್ಟ್ ಪ್ರಕಾರ ಪ್ರತಿಭಾವಂತ ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಂಕ ಎಷ್ಟಿರುತ್ತದೆ ಅನ್ನುವಂಥದ್ದು. ಆಪ್ಷನ್ಸ್ ಎ 120ಕ್ಕಿಂತ ಹೆಚ್ಚು, 140ಕ್ಕಿಂತ ಹೆಚ್ಚು, 110ಕ್ಕಿಂತ ಹೆಚ್ಚು, ಆಪ್ಷನ್ಸ್ ಡಿ 130ಕ್ಕಿಂತ ಹೆಚ್ಚು ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ 130ಕ್ಕಿಂತ ಹೆಚ್ಚು ಅನ್ನುವಂಥದ್ದು. ಹ್ಯಾವಿಗ್ ಹರ್ಸ್ಟ್ ಅವರ ಪ್ರಕಾರ ಪ್ರತಿಭಾವಂತ ಮಕ್ಕಳನ್ನು ಇವರು ಏನು ಹೇಳ್ತಾರೆ ಅಂತಂದರೆ 130ಕ್ಕಿಂತ ಹೆಚ್ಚು IQ ಹೊಂದಿರುವಂಥ ಮಕ್ಕಳಿಗೆ ಇವರು ಪ್ರತಿಭಾವಂತ ಮಕ್ಕಳು ಅಂತೇಳಿ ಕರೀತಾರೆ. ಅದೇ ರೀತಿಯಾಗಿ 125ಕ್ಕಿಂತ ಹೆಚ್ಚಿರುವಂಥ IQ ಹೊಂದಿರುವಂಥ ಮಕ್ಕಳನ್ನು ಪ್ರತಿಭಾವಂತ ಮಕ್ಕಳು ಅಂತೇಳಿ ಕರೆದವ್ರು ಯಾರು ಅಂತಂದರೆ ಡೇವಿಡ್ ಸನ್ ಅನ್ನುವಂಥವ್ರು. ಯಾರು? ಡೇವಿಡ್ ಸನ್ ಅನ್ನುವಂಥವ್ರು ಏನು ಮಾಡ್ತಾರೆ,
125ಕ್ಕಿಂತಲೂ ಹೆಚ್ಚು ಐ ಕ್ಯೂ ಹೊಂದಿರುವಂಥ ಮಕ್ಕಳನ್ನು ಅವರು ಪ್ರತಿಭಾವಂತ ಮಕ್ಕಳು ಅಂತೇಳಿ ಇಲ್ಲಿ ಕರೀತಾರೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 7ನೇ ಪ್ರಶ್ನೆ ಏನಿದೆ ನೋಡಿ, ಆಶ್ರಿತ ಮಾನಸಿಕ ನ್ಯೂನತೆಯುಳ್ಳ ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಾಂಕದ ವ್ಯಾಪ್ತಿ ಎಷ್ಟಿರುತ್ತದೆ ನೋಡಿ. ಇದು ಈ ರೀತಿಯಾಗಿರುವಂಥ ಪ್ರಶ್ನೆಗಳು ಕಳೆದ ಒಂದು TET ಮತ್ತು CETಗಳಲ್ಲಿ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ ಎ 25ಕ್ಕಿಂತ ಹೆಚ್ಚು, ಆಪ್ಷನ್ಸ್ ಬಿ 25ಕ್ಕಿಂತ ಕಡಿಮೆ, ಆಪ್ಷನ್ ಸಿ 26ರಿಂದ 50, ಆಪ್ಷನ್ಸ್ ಡಿ 51ರಿಂದ 70. ಇಲ್ಲಿ ಬುದ್ಧಿಶಕ್ತಿಯ ಐ ಕ್ಯೂ ಪ್ರಮಾಣ ಇದು. ಐ ಕ್ಯೂ ಪ್ರಮಾಣ ಎಷ್ಟಿರುತ್ತೆ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಬಿ ಅನ್ನುವಂಥದ್ದು. ಆಶ್ರಿತ ಮಾನಸಿಕ ನ್ಯೂನತೆಯುಳ್ಳ ಮಕ್ಕಳ ಬುದ್ಧಿಶಕ್ತಿ ಪ್ರಮಾಣ 25ಕ್ಕಿಂತ ಹೆಚ್ಚಿರುತ್ತೆ ಅನ್ನುವಂಥದ್ದು. ಇಲ್ಲಿ 26ರಿಂದ ಏನಿದೆ ನೋಡಿ, 26ರಿಂದ 50 ಅನ್ನುವಂಥದ್ದು ಏನಿದೆ, ತರಬೇತಿ ಪಡೆಯಬಲ್ಲ ಮಕ್ಕಳು ಯಾರು ಇರ್ತಾರೆ, ತರಬೇತಿ ಪಡೆಯಬಲ್ಲ ಮಕ್ಕಳ ಒಂದು ಗುಂಪರನ ಐ ಕ್ಯೂನ ಪ್ರಮಾಣ ಇರುತ್ತೆ ಅನ್ನುವಂಥದ್ದು. ಇವರು ಸ್ವಲ್ಪ ಪ್ರಮಾಣದಲ್ಲಿ ತರಬೇತಿ ಕೊಟ್ಟಿದ್ದೇ ಆದರೆ ಅವರು ಆ ಒಂದು ಸ್ಥಾನದಿಂದ ಮುಂದೆ ಬರ್ಬೋದು ಅನ್ನುವಂಥದ್ದು. ಇವರ ಒಂದು ಆಯ್ಕೆ ಪ್ರಮಾಣ ಎಷ್ಟಿರುತ್ತೆ, 26ರಿಂದ 50 ಅನ್ನುವಂಥದ್ದು ತರಬೇತಿ ಪಡೆಯಬಲ್ಲ ಮಾನಸಿಕ ನ್ಯೂನತೆಯುಳ್ಳ ಮಕ್ಕಳು. ಅದೇ ರೀತಿಯಾಗಿ 51ರಿಂದ 75 ಇರುವಂಥ ಮಕ್ಕಳು ಯಾರು ಅಂತಂದರೆ ಶಿಕ್ಷಣಾರ್ಹ. ಇದಕ್ಕೆ ಪ್ರಶ್ನೆ ಆಗಿದೆ ನೋಡಿ, ಶಿಕ್ಷಣಾರ್ಹ ಮಾನಸಿಕ ನ್ಯೂನತೆಯುಳ್ಳಂಥ ಮಕ್ಕಳ ಒಂದು ಐ ಕ್ಯೂ ಪ್ರಮಾಣ ಎಷ್ಟಿರುತ್ತೆ ಅಂದರೆ 51ರಿಂದ 75 ಅನ್ನುವಂಥದ್ದು. ಇಲ್ಲಿ ಈ 7ನೇ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ 25ಕ್ಕಿಂತ ಕಡಿಮೆ ಇರ್ತಾರೆ, ಅವರು ಪೂರ್ತಿ ಐ ಕ್ಯೂನ ಪ್ರಮಾಣ ಲೋ ಆಗಿರುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡಿ, ಆಶ್ರಿತ ಮಾನಸಿಕ ನ್ಯೂನತೆಯುಳ್ಳ ಮಕ್ಕಳ ಅಗತ್ಯತೆಗಳನ್ನು ಪೂರೈಸುವವರು ಯಾರು ಅನ್ನುವಂಥದ್ದು. ಆಪ್ಷನ್ ಸಿ ಶಿಕ್ಷಕರು, ಸಮಾಜ, ಪೋಷಕರು, ಆಪ್ಷನ್ ಡಿ ಶಾಲೆ ಅನ್ನುವಂಥದ್ದು. ನೋಡಿ ಇಲ್ಲಿ ಐ ಕ್ಯೂನ ಪ್ರಮಾಣ ಅತಿ ಕಡಿಮೆ ಇರುವಂಥ ಆಶ್ರಿತ ಮಾನಸಿಕ ನ್ಯೂನತೆಯುಳ್ಳ ಮಕ್ಕಳ ಒಂದು ಅಗತ್ಯತೆಯನ್ನು ಯಾರು ಪೂರೈಸ್ತಾರೆ ಅಂದರೆ ಅವರ ಪೋಷಕರು ಅನ್ನುವಂಥದ್ದು. ಆದ್ದರಿಂದಲೇ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಸಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿದೆ ನೋಡಿ. ಅವರ ಒಂದು ಪೋಷಕರ ಆಶ್ರಯದಲ್ಲಿ ಮಕ್ಕಳು ಬೆಳೀತಾರೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಒಬ್ಬ ವಿದ್ಯಾರ್ಥಿ ಶೈಕ್ಷಣಿಕ ಸಾಮರ್ಥ್ಯ ಅವನ ಮಾನಸಿಕ ಸಾಮರ್ಥ್ಯಕ್ಕಿಂತ ತುಂಬ ಕಡಿಮೆ ಮಟ್ಟದಲ್ಲಿದ್ದರೆ ಅವನನ್ನು ಡ್ಯಾಶ್ ಎನ್ನುವರು, ಏನೆನ್ನುವರು ಅನ್ನುವಂಥದ್ದು. ಆಪ್ಷನ್ಸ್ ಎ ಮಾನಸಿಕ ನ್ಯೂನತೆಯುಳ್ಳ ಮಗು, ಆಪ್ಷನ್ಸ್ ಬಿ ದಡ್ಡ ಮಗು, ಜಾಣ ಮಗು, ಅಪೂರ್ಣ ಸಾಧಕ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಡಿ ಅಪೂರ್ಣ ಸಾಧಕ ಅನ್ನುವಂಥದ್ದು. ಯಾಕಂದರೆ ಶೈಕ್ಷಣಿಕ ಸಾಮರ್ಥ್ಯ ಏನಾಗಿರುತ್ತೆ, ಅವನ ಬುದ್ಧಿ ಸಾಮರ್ಥ್ಯಕ್ಕಿಂತ ಮಾನಸಿಕ ಸಾಮರ್ಥ್ಯ ಮೆಂಟಲ್ಗಿಂತ ಏನಾಗಿರುತ್ತೆ ಒಂದು ಕಡಿಮೆ ಆಗಿರುತ್ತೆ ಅನ್ನುವಂಥದ್ದು. ಆ ಒಂದು ಕಾರಣದಿಂದ ಅಂತಹ ಮಗುನ ನಾವೇನಂತ ಕರಿತೀವಿ, ಅಪೂರ್ಣ ಸಾಧಕ ಅಂತೇಳಿ ನಾವಿಲ್ಲಿ ಕರಿತೀವಿ ಅನ್ನುವಂಥದ್ದು. ಅಪೂರ್ಣ ಸಾಧಕರು ಯಾವ ರೀತಿಯಾಗಿರ್ತಾರೆ ಅಂದರೆ ಅತೃಪ್ತರಾಗಿರ್ತಾರೆ, ಅವರು ಸನ್ನಿವೇಶದಿಂದ ಹೊರಬರುವ ಪ್ರವೃತ್ತಿಯನ್ನು ಅವರು ಒಳಗೊಂಡಿರೋದಿಲ್ಲ. ಮತ್ತು ಅದ್ರ ಜೊತೆಗೆ ಕಡಿಮೆ ಮಟ್ಟದ ಭಾವನಾತ್ಮಕ ಸ್ಥಿರತೆ ಅವರಲ್ಲಿ ಇರುತ್ತೆ, ನಾಚಿಕೆ ಸ್ವಭಾವ ಹೆಚ್ಚಾಗಿ ಕಂಡುಬರುತ್ತೆ. ಮತ್ತು ಈ ಅಪೂರ್ಣ ಸಾಧಕರಲ್ಲಿ ಕೀಳರಿಮೆ ಮನೋಭಾವ ಹೆಚ್ಚು ಕಂಡುಬರುತ್ತೆ ಅನ್ನುವಂಥದ್ದು. ಕೀಳರಿಮೆ ಮನೋಭಾವ ಆಗಿರ್ಬೋದು ಮತ್ತು ನಾಚಿಕೆ ಭಯ ಅನ್ನುವಂಥದ್ದು ಹೆಚ್ಚಾಗಿ ಕಂಡುಬರುತ್ತೆ ಯಾರಲ್ಲಿ, ಅಪೂರ್ಣ ಸಾಧಕರಲ್ಲಿ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಅನುಭವಗಳಿಂದ ವರ್ತನೆಯಲ್ಲಿ ಉಂಟಾಗುವ ಬದಲಾವಣೆಯೇ ಕಲಿಕೆ. ಈ ರೀತಿ ಹೇಳಿರುವಂಥದ್ದು ಯಾರಿಗೆ ಸಂಬಂಧಪಟ್ಟಿರುವಂಥ ಹೇಳಿಕೆ ಆಗಿದೆ ನೋಡಿ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ ಎ ಕ್ರೋ ಮತ್ತು ಕ್ರೋ, ಆಪ್ಷನ್ಸ್ ಬಿ ಗೇಟ್ಸ್, ಆಪ್ಷನ್ಸ್ ಸಿ ಸ್ಕಿನ್ನರ್, ಆಪ್ಷನ್ಸ್ ಡಿ ಪಿಯಾಜೆ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಬಿ ಗೇಟ್ಸ್ ಅನ್ನುವಂಥವ್ರು ಏನು ಮಾಡ್ತಾರೆ, ಈ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಗೇಟ್ಸ್ ಅವ್ರು ಏನು ಹೇಳ್ತಾರೆ, ಅನುಭವಗಳಿಂದ ವರ್ತನೆಯಲ್ಲಿ ಉಂಟಾಗುವ ಬದಲಾವಣೆಯೇ ಕಲಿಕೆ ಅಂತೇಳಿ ಹೇಳ್ತಾರೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇಲ್ಲಿ ಕ್ರೋ ಮತ್ತು ಕ್ರೋ ಅವ್ರು ಏನು ಹೇಳ್ತಾರೆ ಅಂತಂದರೆ ಕಲಿಕೆಯ ಹವ್ಯಾಸಗಳು ಜ್ಞಾನ ಮತ್ತು ಮನೋಭಾವಗಳ ಗಳಿಕೆಯೇ ಆಗಿದೆ ಅನ್ನುವಂಥದ್ದು. ಕಲಿಕೆ ಅನ್ನುವಂಥದ್ದು ಹವ್ಯಾಸಗಳು ಜ್ಞಾನ ಮತ್ತು ಮನೋಭಾವಗಳ ಗಳಿಕೆ ಆಗಿದೆ ಅಂತೇಳಿ ಅವರು ಹೇಳ್ತಾರೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವರ್ಗೀಕೃತ ಶ್ರೇಣಿಯ ರೂಪದಲ್ಲಿ ಕಲಿಕೆಯನ್ನು 8 ವಿಧಗಳಾಗಿ ವರ್ಗೀಕರಿಸಿದವರು ಯಾರು ಅನ್ನುವಂಥದ್ದು. ಆಪ್ಷನ್ಸ್ ಎ ಗೇಟ್ಸ್, ಹ್ಯಾವಿಗ್ ಹರ್ಸ್ಟ್, ರಾಬರ್ಟ್ ಎಂ ಗ್ಯಾನೆ, ಆಪ್ಷನ್ಸ್ ಡಿ ಗಾರ್ಡ್ನರ್ ಮರ್ಫಿ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಸಿ ರಾಬರ್ಟ್ ಎಂ ಗ್ಯಾನೆ ಅವರು ಏನು ಮಾಡ್ತಾರೆ, ಇಲ್ಲಿ ವರ್ಗೀಕೃತ ಶ್ರೇಣಿಯ ರೂಪದಲ್ಲಿ ಕಲಿಕೆಯನ್ನು 8 ವಿಧಗಳಾಗಿ ಅವರು ವಿಂಗಡಿಸ್ತಾರೆ ಅನ್ನುವಂಥದ್ದು. ಮೊದಲನೇದಾಗಿ ಸಂಜ್ಞಾ ಕಲಿಕೆ ಅನ್ನುವಂಥದ್ದು. ಮೊದಲನೇದು ಯಾವುದು, ಸಂಜ್ಞಾ ಕಲಿಕೆ ಅನ್ನುವಂಥದ್ದು.
ಎರಡನೇದಾಗಿ ಉದ್ದೀಪನ ಅನುಕ್ರಿಯೆ ಅಂತ ಹೇಳ್ತಾರೆ, ಉದ್ದೀಪನ ಅನುಕ್ರಿಯೆ ಕಲಿಕೆ ಅನ್ನುವಂಥದ್ದು. ನೆಕ್ಸ್ಟ್ ಮೂರನೇದಾಗಿ ಸರಣಿ ಕಲಿಕೆ ಅಂತ ಹೇಳ್ತಾರೆ, ಮೂರನೇದು ಯಾವುದು ಸರಣಿ ಕಲಿಕೆ ಅನ್ನುವಂಥದ್ದು. ನಾಲ್ಕನೇದಾಗಿ ಶಾಬ್ದಿಕ ಸಹಚರ್ಯ ಕಲಿಕೆ ಅಂತ ಹೇಳ್ತಾರೆ, ಶಾಬ್ದಿಕ ಸಹಚರ್ಯ ಕಲಿಕೆ ಅಂತ ಹೇಳ್ತಾರೆ. ನೆಕ್ಸ್ಟು ಐದನೇದಾಗಿ ಯಾವುದು ಹೇಳ್ತಾರೆ ಅಂತಂದರೆ ವಿಭೇದೀಕರಣ ಕಲಿಕೆ, ಯಾವುದು ವಿಭೇದೀಕರಣ ಕಲಿಕೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಆರನೇದಾಗಿ ಪರಿಕಲ್ಪನಾ ಕಲಿಕೆ ಅಂತ ಹೇಳ್ತಾರೆ, ಆರನೇದು ಯಾವುದು ಪರಿಕಲ್ಪನಾ ಕಲಿಕೆ. ನೆಕ್ಸ್ಟ್ ಏಳನೇದಾಗಿ ತತ್ವಗಳ ಕಲಿಕೆ ಅಂತ ಹೇಳ್ತಾರೆ, ನೆಕ್ಸ್ಟ್ ಯಾವುದು ತತ್ವಗಳ ಕಲಿಕೆ ಅಂತ ಏಳನೇದು ಹೇಳ್ತಾರೆ. ನೆಕ್ಸ್ಟ್ ಎಂಟನೇದಾಗಿ ಸಮಸ್ಯೆ ಪರಿಹಾರ ಕಲಿಕೆ ಅಂತ ಹೇಳ್ತಾರೆ, ಯಾವುದು ಸಮಸ್ಯೆ ಪರಿಹಾರ ಕಲಿಕೆ ಅಂತೇಳಿ ಒಟ್ಟು 8 ರೀತಿಯ ವರ್ಗೀಕೃತ ಶ್ರೇಣಿಯ ರೂಪದ ಕಲಿಕೆಗಳನ್ನು ಇವರು ವಿಭಾಗಿಸಿದ್ದಾರೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಕಲಿಕೆ ಎನ್ನುವುದು ಡ್ಯಾಶ್ ಮೇಲೆ ಅವಲಂಬಿಸಿರುತ್ತದೆ ಅನ್ನುವಂಥ, ಕಲಿಕೆ ಅನ್ನುವಂಥ ಯಾವುದರ ಮೇಲೆ ಅವಲಂಬಿಸಿರುತ್ತೆ? ಅವಧಾನ, ಅನುವಂಶೀಯತೆ ಮತ್ತು ಪರಿಸರ, ಆಪ್ಷನ್ ಸಿ ಅಭ್ಯಾಸ ಮತ್ತು ಅನುಭವ, ಆಪ್ಷನ್ ಡಿ ಪ್ರಯತ್ನ ಮತ್ತು ಪ್ರಮಾದದ ಮೇಲೆ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದಂದರೆ ಅಭ್ಯಾಸ ಮತ್ತು ಅನುಭವ. ಕಲಿಕೆ ದೃಢಗೊಳ್ಳಬೇಕಾಗಿತ್ತಪ್ಪ ಅಂದರೆ ನಾವು ಅಭ್ಯಾಸ ಮಾಡಲೇಬೇಕಾಗುತ್ತೆ ಅನ್ನುವಂಥದ್ದು, ಮತ್ತು ಅಭ್ಯಾಸದಿಂದ ನಾವು ಪಡೆಯುವಂಥ ಅನುಭವ ಕೂಡ ಕಲಿಕೆನೇ ಆಗಿದೆ ಅನ್ನುವಂಥದ್ದು. ಇಲ್ಲಿ ಅಭ್ಯಾಸ ಮತ್ತು ಅನುಭವಗಳ ಮೇಲೆ ಕಲಿಕೆ ಅನ್ನುವಂಥದ್ದು ಅವಲಂಬಿತವಾಗಿರುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕಲಿಕೆ ವರ್ತನೆಯ ಡ್ಯಾಶ್ ಬದಲಾವಣೆ ಆಗಿದೆ. ನೋಡಿ, ಕಲಿಕೆ ಅನ್ನುವಂಥದ್ದು ಎಂತಹ ರೀತಿಯ ಬದಲಾವಣೆ ಆಗಿದೆ ಅನ್ನುವಂಥದ್ದು? ಕ್ಷಣಿಕ ಬದಲಾವಣೆ ಆಗಿದೆ, ನಿರಂತರ ಬದಲಾವಣೆ ಆಗಿದೆ, ಮುಂದುವರೆದ ಬದಲಾವಣೆ ಆಗಿದೆ ಮತ್ತು ಇಂಚಲನ ಬದಲಾವಣೆ ಆಗಿದೆ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ ಬಿ ನಿರಂತರ ಬದಲಾವಣೆ ಆಗಿದೆ ಅನ್ನುವಂಥದ್ದು. ಇಲ್ಲಿ ಕಲಿಕೆ ಅನ್ನುವಂಥದ್ದು ಒಂದು ಸಮಯದಲ್ಲಿ ಅಥವಾ ಒಂದು ಏಜಿನಲ್ಲಿ ಕೊನೆಗೊಳ್ಳುವಂಥದ್ದಲ್ಲ, ಇದು ಜೀವನ ಪರ್ಯಂತ ಕಲಿಕೆ ಅನ್ನುವಂಥದ್ದು ಮುಂದುವರಿತಾ ಹೋಗುತ್ತೆ ಅನ್ನುವಂಥದ್ದು. ಕಲಿಕೆ ಅನ್ನುವಂಥದ್ದು ಸದಾ ಒಂದು ಹರಿಯುತ್ತಿರುವ ನೀರಿನ ಆಗಿರುತ್ತೆ ಅನ್ನುವಂಥದ್ದು, ಕೊನೆಯವರೆಗೂ ಜೀವನದ ಕೊನೆಯವರೆಗೂ ನಾವು ಕಲಿತಾನೇ ಇರ್ತೀವಿ ಅನ್ನುವಂಥ. ಆದ್ದರಿಂದ ಇದು ನಿರಂತರ ಬದಲಾವಣೆ ಅಥವಾ ನಿರಂತರ ಪ್ರಕ್ರಿಯೆ ಆಗಿದೆ ಅಂತೇಳಿ ಕೂಡ ನಾವು ಇದನ್ನು ಹೇಳ್ಬೋದು ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸಂಜ್ಞಾ ಕಲಿಕೆಯನ್ನು ಸಾಮಾನ್ಯವಾಗಿ ಯಾವ ಕಲಿಕೆ ಎಂದು ಕರೆಯುವರು? ನೋಡಿ, ಸಂಜ್ಞಾ ಕಲಿಕೆ 8 ವಿಭೇದೀಕರಿಸಿದ 8 ಕಲಿಕೆಗಳಲ್ಲಿ ಮೊದಲನೇ ಕಲಿಕೆ ಸಂಜ್ಞಾ ಕಲಿಕೆಯನ್ನು ಯಾವ ಕಲಿಕೆ ಅಂತೇಳಿ ಕರೀತಾರೆ ಅನ್ನುವಂಥದ್ದು? ಆಪ್ಷನ್ ಸಿ ಒಳನೋಟ ಕಲಿಕೆ, ಅರ್ಥಪೂರ್ಣ ಕಲಿಕೆ, ಕ್ರಿಯಾಜನ್ಯ ಅನುಬಂಧ ಕಲಿಕೆ, ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಅನ್ನುವಂಥದ್ದು. ಈ ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯ ಪ್ರತಿಪಾದಕರು ಯಾರು ಅಂತಂದರೆ ಪಾವ್ಲೋರವರು. ಯಾರು? ಪಾವ್ಲೋರವರು. ಇವರ ಒಂದು ದೇಶ ಯಾವುದು ಅಂತಂದರೆ ರಷ್ಯಾ ದೇಶದ ಈತ ಏನು ಮಾಡ್ತಾನೆ, ಈ ಒಂದು ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯನ್ನು ಈತ ಪ್ರತಿಪಾದಿಸ್ತಾನೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಪಾವ್ಲೋರ್ ಅವರ ದೇಶ ಯಾವುದು ಅನ್ನುವಂಥದ್ದು? ಆಪ್ಷನ್ ಸಿ ಅಮೇರಿಕಾ, ರಷ್ಯಾ, ಫ್ರಾನ್ಸ್, ಇಂಗ್ಲೆಂಡ್ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ ಬಿ ರಷ್ಯಾ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮೊದಲು ಕಲಿತಂತಹ 2 ಅಥವಾ ಹೆಚ್ಚಿನ ಉದ್ದೀಪನ ಕ್ರಿಯೆಗಳನ್ನು ಅನುಕ್ರಮವಾಗಿ ಜೋಡಿಸುವುದನ್ನು ಡ್ಯಾಶ್ ಕಲಿಕೆ ಎನ್ನುವರು. ನೋಡಿ, ಮೊದಲು ಕಲಿತಂಥ 2 ಅಥವಾ ಹೆಚ್ಚಿನ ಉದ್ದೀಪನ ಅನುಕ್ರಿಯೆಗಳನ್ನು ಅನುಕ್ರಮವಾಗಿ ಒಂದರ ನಂತರ ಒಂದು ಜೋಡಿಸೋದಕ್ಕೆ ಏನಂತ ಕರಿತೀವಿ ಅನ್ನುವಂಥದ್ದು ಶಾಬ್ದಿಕ ಸರಣಿ ಕಲಿಕೆ, ಅಶಾಬ್ದಿಕ ಸರಣಿ ಕಲಿಕೆ, ಗತಿ ಚಟುವಟಿಕೆಗಳ ಸರಣಿ ಕಲಿಕೆ, ತತ್ವಗಳ ಕಲಿಕೆ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಶಾಬ್ದಿಕ ಸರಣಿ ಕಲಿಕೆ ಅನ್ನುವಂಥದ್ದು. ಯಾವ ರೀತಿ ಅಂತಂದರೆ ಒಂದು ಶಾಲೆಯಲ್ಲಿ ಬರುವಂಥ ಮಗು ಅಪ್ಪ ಅಮ್ಮ ಅನ್ನುವಂಥ ಪದಗಳನ್ನು ಕಲಿತ ನಂತರ ಏನು ಮಾಡುತ್ತೆ, ಅದೇ ರೀತಿಯಾಗಿ ಹುಡುಗ ಹುಡುಗಿ ಅನ್ನುವಂಥದ್ದು, ಅಣ್ಣ ಅಕ್ಕ ಅನ್ನುವಂಥದ್ದು ಮತ್ತು ಮಾವ ಅತ್ತೆ ಅನ್ನುವಂಥ ಪದಗಳೇನು ಮಾಡುತ್ತೆ, ಅಪ್ಪ ಅಮ್ಮ ಅನ್ನುವಂಥ ಪದಗಳಿಂದ ಹಿಡಿದುಕೊಂಡೆ ಅವನನ್ನು ಅದು ಅನುಸರಣೆ ಮಾಡಿಕೊಂಡು ಅನುಕ್ರಮವಾಗಿ ಅತ್ತೆ ಮಾವ ಅನ್ನುವಂಥದ್ದು ಈ ರೀತಿ ಇರುವಂತಹ ಪದಗಳನ್ನು ಅದು ಕಲಿಯುತ್ತೆ ಅನ್ನುವಂಥದ್ದು. ಇದಕ್ಕೆ ನಾವು ಶಾಬ್ದಿಕ ಸರಣಿ ಕಲಿಕೆ ಅಂತೇಳಿ ನಾವು ಕರಿತೀವಿ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಶಬ್ದ ಮತ್ತು ವಸ್ತುಗಳ ಮಧ್ಯೆ ಸಹಚರ್ಯ ಏರ್ಪಡುವುದರ ಮೂಲಕ ಹೊಸ ಕಲಿಕೆ ಉಂಟಾಗುತ್ತದೆ ಎಂದು ಹೇಳಿದವರು ಯಾರು ಅನ್ನುವಂಥದ್ದು. ಆಪ್ಷನ್ ಸಿ ಜೆ.ಬಿ. ವ್ಯಾಟ್ಸನ್, ಸ್ಕಿನ್ನರ್, ತಾರಂಡೈಕ್, ಆಪ್ಷನ್ಸ್ ಡಿ ಪಾವ್ಲೋವ್ ಅನ್ನುವಂಥವ್ರು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಎ ಜೆ.ಬಿ. ವ್ಯಾಟ್ಸನ್ ಅವರು ಏನು ಮಾಡ್ತಾರೆ, ಶಬ್ದ ಮತ್ತು ವಸ್ತುಗಳ ಮಧ್ಯೆ ಏರ್ಪಡುವ ಒಂದು ಬಂಧಕ್ಕೆ ಏನಂತ ಕರೀತಾರೆ, ಇವರು ಹೊಸ ಕಲಿಕೆ ಅಂತೇಳಿ ಕರೀತಾರೆ. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಜೆ.ಬಿ. ವ್ಯಾಟ್ಸನ್. ಯಾವ ರೀತಿ ಅಂತಂದರೆ
ಯಾವುದಾದ್ರೂ ಒಂದು ಮಗುವಿಗೆ ನಾವು ಯಾವುದಾದ್ರೂ ಒಂದು ವಸ್ತುವನ್ನು ತೋರಿಸಿ ಗೊಂಬೆ ಅಂತ ಹೇಳಿದರೆ ಆ ಮಗು ಮತ್ತೆ ನಾವು ನೆಕ್ಸ್ಟ್ ಟೈಮ್ ಕೊಟ್ಟಾಗ ಬೇರೆ ವಸ್ತು ಕೊಟ್ಟಾಗ ಕೂಡ ಅದು ಏನು ಮಾಡುತ್ತೆ ಅಂದರೆ ಗೊಂಬೆ ಅನ್ನುವಂಥದ್ದು ಇಲ್ಲಿ ತಿಳಿಯುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪ್ರಾಣಿಗಳ ಮೇಲೆ ಕಲಿಕೆಯ ಪ್ರಯೋಗಗಳನ್ನು ಕೈಗೊಂಡ ಮೊಟ್ಟಮೊದಲ ಮನೋವಿಜ್ಞಾನಿ ಯಾರು ಅನ್ನುವಂಥದ್ದು. ಆಪ್ಷನ್ಸ್ ಎ ಪಾವ್ಲೋವ್, ಜೆ.ಬಿ. ವ್ಯಾಟ್ಸನ್, ತಾರಂಡೈಕ್, ಆಪ್ಷನ್ಸ್ ಡಿ ಸ್ಕಿನ್ನರ್ ಅನ್ನುವಂಥವ್ರು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಸಿ ತಾರಂಡೈಕ್ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿದೆ. ಈ ತಾರಂಡೈಕ್ ಅವರು ತಮ್ಮ ಒಂದು ಪ್ರಯೋಗದಲ್ಲಿ ಯಾವ ಒಂದು ಪ್ರಾಣಿಯನ್ನು ಬಳಸ್ತಾರೆ ಅಂತಂದರೆ ಬೆಕ್ಕನ್ನು ತಮ್ಮ ಒಂದು ಪ್ರಯೋಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಳಸಿದಂಥ ಕೀರ್ತಿ ಈ ತಾರಂಡೈಕ್ ಅವರಿಗೆ ಸಲ್ಲುತ್ತೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಸಿ ತಾರಂಡೈಕ್ರವರು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ವಿಫಲತೆಗೆ ಕಾರಣವಾಗುವ ಒಂದು ಅಂಶ ಯಾವುದು? ಕಲಿಕೆ ವಿಫಲತೆ ಆಗಬೇಕಾಗಿತ್ತಪ್ಪ ಅಂದರೆ ಮಗುವಿಗೆ ಮುಖ್ಯವಾಗಿ ಯಾವೊಂದು ಅಂಶಗಳು ಕಾರಣ ಬೀರ್ತವೆ ಅನ್ನುವಂಥದ್ದು. ಆಪ್ಷನ್ ಎ ಶಾಲಾ ಸೌಲಭ್ಯಗಳ ಕೊರತೆ, ಅಭಿಪ್ರೇರಣೆಯ ಕೊರತೆ, ಶಿಕ್ಷಕರ ಒತ್ತಡ, ಶಾಲಾ ಪಠ್ಯಕ್ರಮ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ ಬಿ ಅಭಿಪ್ರೇರಣೆಯ ಕೊರತೆ ಅನ್ನುವಂಥದ್ದು. ಯಾವುದೇ ಮಗುವಿಗೆ ಅಭಿಪ್ರೇರಣೆ, ಆಸಕ್ತಿ, ಅವಧಾನ ಇದು ಯಾವುದೂ ಇರಲಿಲ್ಲ, ನಾವು ಕಲಿಕೆ ಉಂಟು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೆ ಅದು ವ್ಯರ್ಥ ಆಗುತ್ತೆ ಅನ್ನುವಂಥದ್ದು. ಮುಖ್ಯವಾಗಿ ಮಗುವಿನಲ್ಲಿ ಅಭಿಪ್ರೇರಣೆ, ಆಸಕ್ತಿ, ಅವಧಾನ ಅನ್ನುವಂಥದ್ದು ಇರಬೇಕಾಗುತ್ತೆ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಬಿ ಅಭಿಪ್ರೇರಣೆ ಕೊರತೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. 20ನೇ ಪ್ರಶ್ನೆ ಏನಿದೆ ನೋಡಿ, ಕಲಿಕೆಯ ಮೇಲೆ ಪ್ರಭಾವ ಬೀರುವ ಪ್ರಮುಖವಾದ ಸಾಮಾಜಿಕ ಅಂಶವೆಂದರೆ. ನೋಡಿ, ಕಲಿಕೆಯ ಮೇಲೆ ಯಾವ ಒಂದು ಅಂಶ ಮುಖ್ಯವಾಗಿ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು. ಆಪ್ಷನ್ಸ್ ಎ ಶಾಲಾ ಪರಿಸರ, ಗೃಹ ಪರಿಸರ, ಶಾಲೆ ಮತ್ತು ಮಾಧ್ಯಮ, ಶಾಲೆ ಮತ್ತು ಗೃಹ ಪರಿಸರ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಡಿ ಶಾಲೆ ಮತ್ತು ಗೃಹ ಪರಿಸರ. ಎರಡೂ ಕೂಡ ಮಗುವಿನ ಒಂದು ಕಲಿಕೆಯ ಮೇಲೆ ಮುಖ್ಯವಾಗಿ ಪರಿಣಾಮ ಬೀರುವಂಥ ಒಂದು ಸಾಮಾಜಿಕ ಅಂಶಗಳಾಗಿವೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಡಿ ಆಗುತ್ತೆ ನೋಡಿ. ನೆಕ್ಸ್ಟು, ಧನ್ಯವಾದಗಳು. ನನ್ನ ಈ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.